Hello everyone, welcome to the class. So ಇವತ್ತು day 7 aim to GPT classes. So it is based on completely profit and losses ಆಗಿರುತ್ತೆ. ಹಿಂದೆ ಆಲ್ರೆಡಿ ನಾವು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಓದ್ಕೊಂಡಿದ್ದೀವಿ, ಯೂನಿಟರಿ ಮೆಥಡ್ ಓದಿದ್ದೀವಿ, ನಂತರ ಪರ್ಸೆಂಟೇಜ್ ಕಂಪ್ಲೀಟ್ ಆಗಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಇವತ್ತು ಓದ್ತಾ ಇದ್ದೀವಿ. ವಿಡಿಯೋಸ್ಗಳು ಅಪ್ಲೋಡ್ ಆದಮೇಲೆ ನಿಮಗೆ ಪಿ ಡಿ ಎಫ್ ಕಳಿಸ್ತೀನಿ, ಕ್ವೆಶನ್ಸ್ ಮತ್ತು ವಿತ್ ಆನ್ಸರ್ಸ್ ಕಳಿಸ್ತೀನಿ. ನೀವು ಸಾಲ್ವ್ ಮಾಡ್ತಾ ಹೋಗ್ತೀರಾ. ಅದರಲ್ಲಿ ಯಾವುದಾದ್ರೂ ಗೊತ್ತಿಲ್ಲ ಅಂತಂದರೆ ಕೇಳಬಹುದು. ಗ್ರೂಪ್ಗೆ ಜಾಯ್ನ್ ಆಗಿ, SMS ಟ್ಯುಟೋರಿಯಲ್ಸ್ ಅಂತ ಹೇಳಿ ಗ್ರೂಪ್, ಅಥವಾ ಇಲ್ಲಿ ಕಮೆಂಟ್ ಮಾಡೋದ್ರ ಮೂಲಕನೂ ಸ್ವಲ್ಪ ಆ್ಯಕ್ಟಿವ್ ಆಗಿರಿ. ದಟ್ ಮೋಟಿವೇಟ್ಸ್ ಎವ್ರಿ ಒನ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅ ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ಬೇಸಿಕ್ ಥಿಂಗ್ ಆಲ್ರೆಡಿ ನಮಗೆ ಗೊತ್ತಿದೆ. ಪ್ರಾಫಿಟ್ ಅಥವಾ ಲಾಸ್ ಹೇಳಬೇಕು ಅಂತಂದರೆ ನಮ್ಮ ಹತ್ರ ಎರಡು ಕಾನ್ಸೆಪ್ಟ್ ಗೊತ್ತಿರಬೇಕು. ಒಂದು ಸೆಲ್ಲಿಂಗ್ ಪ್ರೈಸು, ಇನ್ನೊಂದು ಕಾಸ್ಟ್ ಪ್ರೈಸು. ಸೊ ಸೆಲ್ಲಿಂಗ್ ಪ್ರೈಸ್ ಅಂತಂದರೆ ಒಬ್ಬ ಏನು ಶಾಪ್ಕೀಪರ್ ಇರ್ತಾನೆ, ಅವನು ಸೆಲ್ ಮಾಡುವಂತಹ, ಅಂದರೆ ಒಬ್ಬ ಬೈಯರಿಗೆ ಸೆಲ್ ಮಾಡುವಂತಹ ಒಂದು ಪ್ರೈಸ್ ಆಗಿರುತ್ತೆ. ಕಾಸ್ಟ್ ಪ್ರೈಸ್ ಅಂದರೆ ಅವನು ಬೈಯರ್ ಪರ್ಚೇಸ್ ಮಾಡ್ಕೊಂಡು ಬಂದಿರ್ತಾನಲ್ಲ, ಅದನ್ನು ನಾವು ಕಾಸ್ಟ್ ಪ್ರೈಸ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಬರುತ್ತೆ ಮಾರ್ಕೆಟ್ ಪ್ರೈಸ್ ಅಂತ ಹೇಳಿ. ಅಂದರೆ ಅಲ್ಲಿ ನಾವು ಏನು ಮಾರ್ಕೆಟ್ ಪ್ರೈಸ್ ಎಷ್ಟಿಟ್ಟಿದ್ದೀವಿ, ಎಷ್ಟಕ್ಕೆ ಸೇಲ್ ಮಾಡಿದ್ವಿ. ಯಾಕಂದರೆ ಸಮ್ಟೈಮ್ಸ್ ಮಾರ್ಕೆಟ್ ಪ್ರೈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಇರುತ್ತೆ, ಇಲ್ಲ ಅಂತಲ್ಲ. ಮೋಸ್ಟ್ ಆಫ್ ದ ಟೈಮ್ ಇತ್ತೀಚೆಗೆಲ್ಲ ನೋಡ್ತೀವಿ ಡಿಸ್ಕೌಂಟ್ ಅಂತೆಲ್ಲ ಬರುತ್ತೆ. ಸೊ ಅಥವಾ ಟ್ಯಾಕ್ಸ್ ಆದರೂ ಆ್ಯಡ್ ಆಗಿರುತ್ತೆ. ಸೊ ಮಾರ್ಕೆಟ್ ಪ್ರೈಸ್ ಅಂದರೆ ಅಲ್ಲಿ ಮಾರ್ಕ್ ಆಗಿರುವಂತಹ ಪ್ರೈಸ್, ಆ ಒಂದು ಏನು ಥಿಂಗ್ಸ್ ಮೇಲೆ ಹಾಕಿರುವಂತಹ ಪ್ರೈಸ್. ಸೊ ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ಮಾತಾಡೋಣ. ಸೊ ಪ್ರಾಫಿಟ್ ಅಂತ ಹೇಳಿ ಯಾವಾಗ ಹೇಳ್ತೀವಿ, ಯಾವಾಗ ಸೆಲ್ಲಿಂಗ್ ಪ್ರೈಸು ಗ್ರೇಟರ್ ದ್ಯಾನ್ ಸೆಲ್ಲಿಂಗ್ ಕಾಸ್ಟ್ ಪ್ರೈಸ್ ಇರುತ್ತೋ, ಅಂದರೆ SP ಮೈನಸ್ SP ಮೈನಸ್ CP ಆಗಿತ್ತು ಅಂದರೆ ಅದು ಪ್ರಾಫಿಟ್ ಆಗಿರುತ್ತೆ. ಸಿಮಿಲರ್ಲಿ ಲಾಸ್ ಅಂದರೆ ಅದರ ಅಪೋಸಿಟ್, ಕಾಸ್ಟ್ ಪ್ರೈಸು ಜಾಸ್ತಿ ಇರುತ್ತೆ ಕಂಪೇರ್ ಟು ದಿ ಸೆಲ್ಲಿಂಗ್ ಪ್ರೈಸ್. ಸಿಂಪಲ್ ಎಕ್ಸಾಂಪಲ್ಸ್ ಏನು ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊತೀನಿ. ನಾನೀಗ 10 ರೂಪಾಯಿ ಇದು ಏನೋ ತಂದಿದ್ದೀನಿ, ಆದರೆ ನಾನು 12 ರೂಪಾಯಿಗೆ ಮಾರ್ತಿದ್ದೀನಿ, 20 ರೂಪಾಯಿಗೆ ಮಾರ್ತಿದ್ದೀನಿ ಅಂತ ಅಂದರೆ ಆಗ ನನಗೆ ಪ್ರಾಫಿಟ್ ಜಾಸ್ತಿ ಇದೆ, ಅಂದರೆ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇರೋದರಿಂದ. ಒಂದೆರಡು ಸಿಂಪಲ್ ಕ್ವೆಶನ್ಸ್ಗಳಿಂದನೇ ಸ್ಟಾರ್ಟ್ ಮಾಡೋಣ ಅತ್ಲಾಗೆ. ಸೊ ಅ ಮ್ಯಾನ್ ಪರ್ಚೇಸಸ್, ಬೆಟರ್ ಐ ವಿಲ್ ಟೈಪ್ ಇಟ್ ಫಾರ್ ಆಲ್ ಆಫ್ ಯು. ಇಲ್ಲಿ ಕಾಸ್ಟ್ ಪ್ರೈಸ್ ಅಂದರೆ ಇಲ್ಲಿ ನನ್ನ ಹತ್ರ ಇರೋವಂತಹ ಆಸ್ಪಿರೆಂಟ್ಸ್ ತುಂಬ ಜನ ಏನಾಗಿದೆ, ಮ್ಯಾಥ್ಸ್ನ ಬೇಸಿಕ್ ಗೊತ್ತಿಲ್ಲದೆ ಇರೋರೇ ಇರೋದು. ಹಾಗಾಗಿ ನಾನು ಈ ಥರ ಸಿಂಪಲ್ ಕ್ವೆಶನ್ಸ್ನ ತೊಗೊಂಡಿದ್ದೀನಿ. ಅಟ್ಲೀಸ್ಟ್ ಕಾಸ್ಟ್ ಪ್ರೈಸ್ ಅಂದರೆ ಸೆಲ್ಲಿಂಗ್ ಪ್ರೈಸ್ ಅಂದರೆ ಏನೋ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಹೇಳಿ. ಸಪೋಸ್ ಇಫ್ ಯು ನೋ, ಪ್ಲೀಸ್ ಯು ಕ್ಯಾನ್ ಫಾರ್ವರ್ಡ್, ಅಥವಾ ಮುಂದೆ ಓಡಿಸ್ಕೊಳ್ತಾ ನೋಡ್ತಾ ಹೋಗಿ. ಸಾರಿ ಇಫ್ ಇಟ್ ಈಸ್ ಬೋರಿಂಗ್ ಫಾರ್ ಯು. ಇಲ್ಲಿ ಒಬ್ಬ ಮ್ಯಾನ್ ಪರ್ಚೇಸ್ ಮಾಡ್ತಿದ್ದಾನೆ, ಒಂದು ಕಾರನ್ನು ಪರ್ಚೇಸ್ ಮಾಡ್ತಿದ್ದಾನೆ, ಜೊತೆಗೆ ಸೆಲ್ ಮಾಡ್ತಿದ್ದಾನೆ. ಸೊ ದಿಸ್ ಬಿಕಮ್ ಕಾಸ್ಟ್ ಪ್ರೈಸ್ ಆ್ಯಂಡ್ ದಿಸ್ ಬಿಕಮ್ ಸೆಲ್ಲಿಂಗ್ ಪ್ರೈಸ್ ಅಲ್ವಾ. ಹಾಗಿದ್ರೆ ಕಾಸ್ಟ್ ಪ್ರೈಸ್ ಜಾಸ್ತಿ ಇದೆಯಾ, ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದೆಯಾ? ಸೆಲ್ಲಿಂಗ್ ಪ್ರೈಸ್ ಅಲ್ವಾ. ಹಾಗಿದ್ರೆ ಅವನಿಗೆ ಆಗ್ತಿರೋದೇನಿಲ್ಲ, ಪ್ರಾಫಿಟ್. ಎಷ್ಟು ಪ್ರಾಫಿಟ್ಟು? ಪ್ರಾಫಿಟ್ ಈಸ್ ಈಕ್ವಲ್ ಟು ಮಾಡ್ತೀರಾ. ಸೊ ನಮಗಿಲ್ಲಿ 1500 ರೂಪಾಯಿ ಏನಾಗಿದೆ, ಪ್ರಾಫಿಟ್ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನೊಂದೆರಡು ಕ್ವಶನ್ ಸಾಲ್ವ್ ಮಾಡಿ ಆನಂತರ ಪರ್ಸೆಂಟೇಜ್ಗೆ ಲಿಂಕ್ ತಗೊಳ್ಳೋಣ. ಇಫ್ ಆನ್ ಇನ್ಕರ್ಸ್ ಎ ಲಾಸ್, ಅವನಿಗೆ ಆಗ್ತಿದೆ, ಲಾಸ್ ಆಗ್ತಾಯಿದೆ ಇಷ್ಟು, ಸೆಲ್ಲಿಂಗ್ ಪ್ರೈಸ್ ಇಷ್ಟು ಮಾರುತ್ತೆ. ಹಾಗಿದ್ರೆ ಅವನು ಎಷ್ಟು ಕೊಟ್ಟು ತೊಗೊಬಂದಿದ್ದ, ಮೀನ್ಸ್ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸೇಮ್ ಫಾರ್ಮುಲಾ ಅಲ್ವಾ, ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಅವ್ರು ಕೊಟ್ಟಿರೋದು ಸೆಲ್ಲಿಂಗ್ ಪ್ರೈಸು, ಅವ್ರು ಇನ್ನೊಂದು ಕೊಟ್ಟಿದ್ದಾರೆ ಲಾಸ್ ಪ್ರೈಸ್. ಸೊ ಲಾಸ್ ವ್ಯಾಲ್ಯೂ, ಸೊ ಲಾಸ್ ಇಸ್ ಈಕ್ವಲ್ ಟು CP ಮೈನಸ್ SP. ಸೊ ಲಾಸ್ ಕೊಟ್ಟಿದ್ದಾರೆ 2500. ಸೊ CP ವಿ ಡೋಂಟ್ ನೋ, ಆ್ಯಂಡ್ SP 16,000. ಸೊ ಎರಡನ್ನೂ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಸೊ 18,500 ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಸಿಮಿಲರ್ಲಿ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲೊಬ್ಬ ಮ್ಯಾನ್ ಏನು ಮಾಡ್ತಾನೆ, ಶರ್ಟನ್ನು ತೊಗೊಬಂದಿದ್ದಾನೆ 450 ರೂಪಾಯಿಗೆ, ಅವನಿಗೆ ಲಾಸ್ ಆಯಿತು 50 ರೂಪಾಯಿ. ಹಾಗಿದ್ರೆ ವಾಟ್ ಪ್ರೈಸ್ ಶುಡ್ ಬಿ, ಅಂದರೆ ಅವ್ನಿಗೆ 30 ರೂಪೀಸ್ ಲಾಭ ಆಗಬೇಕು ಅಂದರೆ ಅವನು ಎಷ್ಟಕ್ಕೆ ಸೇಲ್ ಮಾಡಬೇಕಿತ್ತು ಅಂತ ತೊಗೊಂಡ್ರೆ, ಅವ್ನು ಕೊಟ್ಟದ್ದಿಷ್ಟು, ಲಾಸ್ ಆಗಿದ್ದಿಷ್ಟು ಅಂದರೆ ಅಲ್ಲಿಗೆ ಪ್ರೈಸ್ ಬಂದುಬಿಟ್ಟು, ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 500. ಅವನಿಗೆ ಲಾಭ ಆಗಬೇಕಿತ್ತು 30 ಅಂತಂದರೆ ಅಲ್ಲಿಗೆ ಪ್ಲಸ್ 30 ಮಾಡಿದ್ರೆ, ಸೊ 530 ಮಾರಿದ್ದಿದ್ರೆ ಅವ್ನಿಗೇನಾಗ್ತಿತ್ತು, 30 ರೂಪೀಸ್ ಲಾಭ ಆಗ್ತಿತ್ತು. ಸೊ ಈಗ ನಾನು ಮಾತಾಡ್ತಾ ಇದ್ದೀನಿ ಕಂಪ್ಲೀಟ್ ಅಬೌಟ್ ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್ ಬಗ್ಗೆ. ಇಲ್ಲೇ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದು ಯೂಶ್ವಲಿ. ಸೊ ಸ್ಟಾರ್ಟ್ ಮಾಡೋಣ. ಇದು ಒಂದು ಸೆಂಟೆನ್ಸನ್ನು ನೋಟ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಸೇಮ್ ನಮಗೆ ಕಾಸ್ಟ್ ಪ್ರೈಸ್ ಏನು ಅಂತ ಹೇಳಿ ಗೊತ್ತಿಲ್ಲ, ನಾವು ಸುಮ್ಮನೆ ಉಳಿದಿದ್ದೆಲ್ಲ ಹೇಗೆ ಕಂಡುಹಿಡಿಯೋದಪ್ಪ ಅಂತ ನಮಗೆ ಕ್ವಶನ್ ಮಾರ್ಕ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಾವು ಈ ಪ್ರಾಫಿಟ್ ಚಾಪ್ಟರ್ ಕನ್ಫ್ಯೂಷನ್ ಆಗೋದು ಯಾಕೆ ಅಂದರೆ, ಅಲ್ಲಿ ಇದಕ್ಕಿದ್ದಂಗೆ 100 ಅಂತ ತೊಗೊತಾರೆ, ಹೆಂಗೆ ಅಂತಲೇ ಗೊತ್ತಾಗಲ್ಲ ಸ್ಟಾರ್ಟಿಂಗಲ್ಲಿ. ಒಂದಿಷ್ಟು ಸರಿ ಪ್ರಾಕ್ಟೀಸ್ ಆದಮೇಲೆ ಅದೇ ಕ್ವಶನ್ಸ್ಗಳನ್ನೇ ರಿಪೀಟ್ ಮಾಡಬೇಕು. ಇದು ನಾನು ಮಾಡಿದಂತಹ ಒಂದು ವೇಸ್. ಹಿಂಗೆ ಮಾಡಿದ್ವಿ, ಮತ್ತೆ ಅದನ್ನು ರಿಪೀಟ್ ಮಾಡಿದ್ವಿ, ಆಗೇನಾಯಿತು, ಕಾನ್ಸೆಪ್ಟ್ ಫಿಕ್ಸ್ ಆಯಿತು. ಆಮೇಲೆ ಬೇರೆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ವಿ, ಆಗೇನಾಯಿತು, ನನಗೆ ಕಂಟೆಂಟ್ ಕ್ಲಿಯರ್ ಆಯಿತು. ಯಾಕಂದರೆ ಫಸ್ಟ್ ಟೈಮ್ ನಾವು ನೋಡುವಾಗ ಕ್ವಶನನ್ನು
ಒಂದು ರೀತಿಯಲ್ಲಿ ನೋಡಿದ್ರೆ ಸೆಕೆಂಡ್ ಟೈಮ್ ನೋಡುವಾಗ ಇನ್ನೊಂದು ರೀತಿಯಲ್ಲಿ ನೋಡಿರ್ತೀವಿ. ಸೊ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸಹಿತ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ಕಂಟೆಂಟ್ ಟಫ್ ಆಗ್ತಿದೆ ಅಂದರೆ ಅದನ್ನೇ ರಿಪೀಟ್ ಮಾಡ್ಕೊಳ್ಳಿ. ಅದನ್ನು ಮುಗಿಸೋವರೆಗೂ ನೆಕ್ಸ್ಟ್ ಟಾಪಿಕ್ಗೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ನಾವು ಎಷ್ಟು ಓದಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಓದಿರೋದನ್ನ ಎಷ್ಟು ನೆನ್ಪಿಡ್ಕೊಂಡಿದ್ದೀವಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಎಷ್ಟು ಪಕ್ಕ ಆಗಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ದ್ಯಾಟ್ಸ್ ವೈ. ಸೊ ಈಗ ನಾವು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗೋಣ. ಎ ಶಾಪ್ ಕೀಪರ್ ಏನು ಮಾಡಿದಾನಂತೆ, ಬಾಟ್ ಅ ಕ್ಲಾಕ್ ಫಾರ್ ₹1200. 1 ಸೆಕೆಂಡ್. ಈ ಕ್ವಶನ್ ತಗೊಳ್ಳೋದಕ್ಕಿಂತ ಮುಂಚೆ ಫಾರ್ಮುಲಾ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳ್ತಿದ್ದೀನಿ. ಸೇಮ್ ಟು ಸೇಮ್ ನಾನು ನಿಮಗೆ ಡಿಸ್ಕೌಂಟ್ ಕಾನ್ಸೆಪ್ಟ್ ಬಂದಾಗ್ಲೂ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ಮೆನ್ಷನ್ ಮಾಡಿರುತ್ತೆ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಯಾವುದ್ರ ಪರ್ಸೆಂಟೇಜ್ ಮಾತಾಡ್ತಾ ಇರೋದು, ಪ್ರಾಫಿಟ್ ಪರ್ಸೆಂಟೇಜ್. ಸೊ ಪ್ರಾಫಿಟ್, ಯೂಶಲಿ ಪ್ರಾಫಿಟ್ ನಾವು ಯಾವುದಕ್ಕೆ ಮಾತಾಡ್ತೀವಿ, ಒರಿಜಿನಲ್ ನಾವು ತಂದಿದ್ದಕ್ಕಲ್ವಾ. ಸೊ ದಟ್ ಈಸ್ ಕಾಸ್ಟ್ ಪ್ರೈಸ್ ಮಲ್ಟಿಪ್ಲೈಡ್ ಬೈ 100. ಸೇಮ್ ಟು ಸೇಮ್ ಲಾಸ್ ಪರ್ಸೆಂಟೇಜ್ಗೆ ಲಾಸ್ ಬೈ ಸಿ ಪಿ ಇಂಟು 100. ಸೊ ಲಾಸ್ ಅಂದ್ರೆ ಏನು, ಇಲ್ಲಿ ಎಸ್ ಪಿ ಮೈನಸ್ ಸಿ ಪಿ ಬರುತ್ತೆ, ಇಲ್ಲಿ ಸಿ ಪಿ ಮೈನಸ್ ಎಸ್ ಪಿ ಬರುತ್ತೆ, ಅಷ್ಟೇ. ಇದು ಸಮ್ಟೈಮ್ಸ್ ಡೈರೆಕ್ಟ್ ಲಾಸ್ ಕೊಟ್ಟಿರ್ತಾರೆ, ಅಲ್ಲೂ ಸೇಮ್ ಯೂಸ್ ಮಾಡ್ಕೋಬೋದು. ಸೊ ಕ್ವಶನ್ಗೆ ಹೋಗೋಣ. ಎ ಶಾಪ್ಕೀಪರ್ ಬಾಟ್ ಎ ಕ್ಲಾಕ್ ಫಾರ್ ₹1200 ಆ್ಯಂಡ್ ಸೋಲ್ಡ್ ಇಟ್ ಫಾರ್ 1440. ಫೈಂಡ್ ಹಿಸ್ ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್. ಸೊ ಇದರಲ್ಲಿ ಫಸ್ಟ್ ಥಿಂಗ್ ನಾವು ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸ್ ಅಂತ ಫಸ್ಟ್ ನೋಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ 1200 ಇದೇನು ಹೇಳ್ತಾ ಇದೆ, ಅವ್ನು ತಂದಿರೋದು ಅಂದರೆ ಕಾಸ್ಟ್ ಪ್ರೈಸ್. ಇದೇನು ಸೋಲ್ಡ್ ಔಟ್ ಅಂದರೆ ಇದು ಸೆಲ್ಲಿಂಗ್ ಪ್ರೈಸು. ದೆನ್ ಹಾಗಿದ್ರೆ ಯಾವ್ದು ಜಾಸ್ತಿ ಇದೆ, ಸೆಲ್ಲಿಂಗ್ ಪ್ರೈಸ್, ಅಂದರೆ ಅರ್ಥ ಅಲ್ಲಿಗೆ ಪ್ರಾಫಿಟ್ ಪರ್ಸೆಂಟೇಜೇ ಆಗುತ್ತೆ. ಸೊ ದೇರ್ಫೋರ್ ಫಸ್ಟ್ ಪ್ರಾಫಿಟ್ ಕಂಡುಹಿಡ್ಕೊಂಡಾರು ನೀವು ಮಾಡ್ಬೋದು. ಸೊ ಅದು ಡೈರೆಕ್ಟಾಗಿ ಪ್ರಾಫಿಟ್ ಡಿವೈಡೆಡ್ ಬೈ ಸಿ ಪಿ ಮಲ್ಟಿಪ್ಲೈಡ್ ಬೈ 100. ಸೊ ಯಾಕಂದರೆ ಫಾರ್ ಎವ್ರಿ 100 ವಿ ಆರ್ ಟಾಕಿಂಗ್ ಅಬೌಟ್. ಸೊ ಪ್ರಾಫಿಟ್ ಅಂದ್ರೆ ಅಲ್ಲಿಗೆ ಸೊ ಸಿ ಪಿ 1200. ಸೊ ಎಷ್ಟಾಗುತ್ತಪ್ಪ ಪ್ರಾಫಿಟ್ ಅಂದರೆ ಅಲ್ಲಿ ನೀವು ಆ್ಯಕ್ಚುಲಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಅಂದರೆ ಮಾಡಬೇಕಿದೆಲ್ಲ, ನೀವು ಡಿಸ್ಕ್ರಿಪ್ಟಿವ್ ರೈಟಿಂಗ್ ಕೊಟ್ಟಾಗ ಹೀಗೆ ಮಾಡಬೇಕು. ಸೊ 240 ಡಿವೈಡೆಡ್ ಬೈ 1200 ಮಲ್ಟಿಪ್ಲೈಡ್ ಬೈ 100. ಸೊ 0000 ಕ್ಯಾನ್ಸಲ್ ಆಗುತ್ತೆ, 12 1s 12 20s. ಸೊ ದ ಆನ್ಸರ್ ಈಸ್ ಗೋಯಿಂಗ್ ಟು ಬಿ 20% ಪ್ರಾಫಿಟ್ ಆಗ್ತಾ ಇದೆ ಅವನಿಗೆ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಇನ್ನೊಂದೆರಡು ಕ್ವಶನ್ ಈ ಥರ ಸಾಲ್ವ್ ಮಾಡಿ ಮುಂದಕ್ಕೆ ಹೋಗೋಣ. ಈ ಕ್ವಶನ್ ಟ್ರೈ ಮಾಡ್ಬೋದಾ. ಸಾನಿಯಾ ಇಲ್ಲಿ ಸಿಲ್ಕ್ ಡ್ರೆಸ್ಸನ್ನು ತೊಗೊಂಡಿದ್ದಾಳೆ 850ಗೆ, ಅದನ್ನು ಅವಳು ಸೇಲ್ ಮಾಡ್ತಾಳೆ 765ಗೆ. ಲಾಸ್ ಆಗ್ತಾ ಇದೆ ಅವಳಿಗಲ್ವ. ಸೊ ಲಾಸ್ ಪರ್ಸೆಂಟೇಜ್ ಇದು ಸಿ ಪಿ ಆಗುತ್ತೆ. ನಾನು ನಿಮಗೆ ಗಿವನ್ ಕೊಟ್ಟಿರ್ತೀನಿ, ನೀವೇ ಟ್ರೈ ಮಾಡಿ. ಎಸ್ ಪಿ ಆಗುತ್ತೆ ಇದು. ಸೊ ಲಾಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಎಷ್ಟು ಲಾಸ್ ಅಂತ ಬರ್ಕೊಳ್ಳಿ, ಸಿ ಪಿ ಜೊತೆ ಕಂಪೇರ್ ಮಾಡಿ ಮಲ್ಟಿಪ್ಲೈಡ್ ಬೈ 100. ಸೊ ದಟ್ ವಿಲ್ ಬಿ ಯುವರ್ ಆನ್ಸರ್, ಲಾಸ್ ಪರ್ಸೆಂಟೇಜ್. ಆನ್ಸರ್ನು ಸಹಿತ ಹೇಳಿರ್ತೀನಿ, ಯು ಕ್ಯಾನ್ ಟ್ರೈ. ಸೊ ಆನ್ಸರ್ ಈಸ್ ಗೋಯಿಂಗ್ ಟು ಬಿ 10% ಬರುತ್ತೆ. ಚೆಕ್ ಮಾಡ್ಕೊಳ್ಳಿ, ತಪ್ಪಾಗಿತ್ತು ಅಂದರೆ ಟ್ರೈ ಮಾಡಿ. ಇಷ್ಟಿಲ್ಲಿ ಗೊತ್ತಾಗ್ತಿಲ್ಲ ಅಂದರೆ ಗ್ರೂಪಲ್ಲಿ ಕೇಳಿ, ಬರುತ್ತೆ ಯೂಶ್ವಲಿ. ಇಲ್ಲಿಂದ ಇವಾಗ ಸ್ವಲ್ಪ ಡಿಫ್ರೆಂಟ್ ಕ್ವೆಶನು. ಎ ಮ್ಯಾನ್ ಬೈಸ್ ಸಮ್ ಕ್ಲಾತ್ಸ್ ಫಾರ್ ₹4200. ಅಟ್ ವಾಟ್ ಪ್ರೈಸ್ ಶುಡ್ ಹಿ ಸೆಲ್ ದೆಮ್ ಟು ಮೇಕ್ ಪ್ರಾಫಿಟ್. ಅವನಿಗೆ ಪ್ರಾಫಿಟ್ 15% ಬರಬೇಕು. ಹಾಗಿದ್ರೆ ಎಷ್ಟಕ್ಕೆ ಸೇಲ್ ಮಾಡಿದ್ರೆ ಅವನಿಗೆ ಪ್ರಾಫಿಟ್ 15% ಸಿಗುತ್ತೆ ಅಂತ ಹೇಳಿ ಕ್ವಶನ್ ಫಸ್ಟು. ಹಾಗಿದ್ರೆ ಇಲ್ಲಿ ಕೊಟ್ಟಿರೋದೇನು, ಫಸ್ಟ್ ಆಫ್ ಆಲ್ ಸಿ ಪಿ. ಓಕೆ, ಇದನ್ನು ಡೈರೆಕ್ಟಾಗಿ ವಿತಿನ್ ಅ ಸಿಂಗಲ್ ಸ್ಟೆಪ್ ಅಂತ ಹೇಳಿ ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ನಮಗೆ ಪ್ರಾಫಿಟ್ ಎಷ್ಟು ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಹೇಳಿ ಬಂದಾಗ ನೋಡಿ ಇಲ್ಲಿ. ಸೊ ಒಂದು ರೀತಿಲಿ ಅಂದರೆ ಇದು ನಿಮಗೆ ಟಫ್ ಆಗುತ್ತೆ ಅಂದರೆ ನಾನು ಬೇರೆ ಮೆಥಡ್ ಹೇಳ್ಕೊಡ್ತೀನಿ. ಸೊ 15% ಆಫ್ ಸಿ ಪಿ ಬರಬೇಕು. ನಮಗೆ ಪ್ರಾಫಿಟ್ಟು ಯಾವಾಗಲೂ ಯಾವುದು ಕಂಪೇರ್ ಮಾಡ್ತೀವಿ, ಸಿ ಪಿಗೆ. ಸೊ ಎಷ್ಟು ಪರ್ಸೆಂಟ್ ಬರಬೇಕು, 15% ಆಫ್, ಅದರಲ್ಲಿ 15% ಅವನಿಗೆ ಪ್ರಾಫಿಟ್ ಆಗಿರ್ಬೇಕು. ಸೊ 15% ಆಫ್ ಅಂದರೆ ಮಲ್ಟಿಪ್ಲಿಕೇಶನ್ 4200. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ 630 ರೂಪೀಸ್ ಬರುತ್ತೆ. ಹಾಗಿದ್ರೆ ಇಷ್ಟು ಅವನಿಗೆ ಎಕ್ಸ್ಟ್ರಾ ರೂಪೀಸ್ ಬರಬೇಕು. ಸೊ ಪ್ಲಸ್ 4200 ಮಾಡಿದ್ರೆ ಯು ಗೆಟ್ ದ ಆನ್ಸರ್ 4830 ಅಂತ ಹೇಳಿ ಬರುತ್ತೆ. ಇಲ್ಲ ನನಗಿದ್ದು ಅರ್ಥ ಆಗಲ್ಲ ಅಂತ ನಿಮಗೆ ಅನಿಸ್ತು ಅಂದರೆ ನೀವೇನು ಮಾಡ್ಬೋದು. ಸೊ ಕಮಿಂಗ್ ಟು ದ ಬೇಸಿಕ್ ಫಾರ್ಮುಲಾ, ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಬೈ ಸಿ ಪಿ ಮಲ್ಟಿಪ್ಲೈಡ್ ಬೈ 100. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಬಂದುಬಿಟ್ಟು 15% ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿಗೆ 15 ಅಪ್ಲೈ ಮಾಡ್ತೀರಾ. ಸೊ ನೀವು ನೀಡ್ ಟು ರೈಟ್ ಪರ್ಸೆಂಟೇಜ್ ಅಂಡ್ ಆಲ್ 15. ಸೊ ಪ್ರಾಫಿಟ್ ಅಂದರೆ ಏನು, ಎಸ್ ಪಿ ಮೈನಸ್ ಸಿ ಪಿ. ಸಿ ಪಿ ಅಂದರೆ 4200 ಡಿವೈಡೆಡ್ ಬೈ 4200 ಮಲ್ಟಿಪ್ಲೈಡ್ ಬೈ 100. ಸೊ 15 ಮಲ್ಟಿಪ್ಲೈಡ್ ಬೈ 4200 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಎಸ್ ಪಿ ಮೈನಸ್ 4200. ಸೊ 0000 ಕ್ಯಾನ್ಸಲು. ಸೊ 42ಗೆ 15 ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ ಅಲ್ಲಿ ಸಮ್ವಾಟ್ ಎಕ್ಸಾಕ್ಟ್ ಗೊತ್ತಿಲ್ಲ, 15 2 30, 630 ಬರ್ತಾ ಇದೆ. ಸೊ ಪ್ಲಸ್ 4200 ನೋಡಿ, ಅದೇ ಥರ ಮಾಡ್ತಾ ಇರೋದು ನಾವು ಇಲ್ಲೂ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ಸಾಧ್ಯ ಆದಷ್ಟು ಈ ಟೆಕ್ನಿಕನ್ನು ಕಲ್ತ್ಕೊಳ್ಳೋಕೆ ಟ್ರೈ ಮಾಡಿ ವಿತೌಟ್ ಫಾರ್ಮುಲಾ.
ನಿಮಗೆ 1 ಮಾರ್ಕ್ ಕ್ವಶನ್ಸ್ಗಳೆಲ್ಲ ಈಸಿ, ಬಟ್ ಡಿಸ್ಕ್ರಿಪ್ಟಿವ್ಗೆ ಹೀಗೆ ಕಲಿಯೋದು ಒಳ್ಳೆಯದು. ಇದೂ ಒಳ್ಳೆಯದು, ಇದು ಬೇಕು, ಬಟ್ ಇದು ಫಾಸ್ಟ್ ಕ್ಯಾಲ್ಕುಲೇಷನ್ಗೆ ಹೆಲ್ಪ್ ಆಗುತ್ತೆ. ಯಾವುದು ದಿಸ್ ಫಸ್ಟ್ ಸ್ಟೆಪ್. 15% ಆಫ್ ಸಿ ಪಿ. ಯಾವಾಗಲೂ ಆಗಲಿ ಸಿ ಪಿಗೆ ತಾನೇ, ಈಗ ಲಾಸ್ 10% ಆಗಿಬಿಟ್ಟಿದೆ, ಹಾಗಿದ್ರೆ ಅವನು ಎಷ್ಟಕ್ಕೆ ಸೇಲ್ ಮಾಡ್ದ, ಅವಾಗೇನು ಮಾಡ್ತೀರಾ, 10% ಆಫ್ ಸಿ ಪಿ ಫೈಂಡ್ ಔಟ್ ಮಾಡಿಕೊಂಡು ಅದನ್ನು ಮೈನಸ್ ಮಾಡ್ಕೊತೀರಾ ಅಷ್ಟೇ. ನೆಕ್ಸ್ಟ್ ಇನ್ನೂ ಒಂದು ಸಬ್ ಕ್ವಶನ್ ನಾನು ಇಟ್ಕೊಂಡಿದ್ದೀನಿ. ಲಾಸ್ ಆಫ್ 15%. ಸೊ 15% ಆಫ್ ಸಿ ಪಿ ತಗೊಳ್ಳಿ, ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಇಟ್ ಈಸ್ ಸಮ್ವಾಟ್ ಈಕ್ವಲ್ ಟು 630 ರುಪೀಸೇ ಬರ್ತಿದೆ. ಹಾಗಿದ್ರೆ 4200 630ನ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ಗಿವ್ಸ್ ಯು ಯುವರ್ ಸೆಕೆಂಡ್ ಕ್ವಶನ್ ಆನ್ಸರ್. A dealer makes a profit of ₹50 by selling commodity for ₹450. Find his profit percentage. ಅವರೇ ಹೇಳ್ತಿದ್ದಾರೆ ಪ್ರಾಫಿಟ್ ಮಾಡ್ತಿದ್ದಾನೆ ಅಂತ ಹೇಳಿ. ಡೈರೆಕ್ಟ್ ಫಾರ್ಮುಲಾನು ಚೂಸ್ ಮಾಡಬಹುದು ನೀವಿಲ್ಲಿ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಕೊಟ್ಟಿದ್ದಾರೆ 50 ಡಿವೈಡೆಡ್ ಬೈ ಸೆಲ್ಲಿಂಗ್ ಕೊಟ್ಟಿದ್ದಾರೆ, ಹಾಗಾಗಿ ಸಿ ಪಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ಸೊ ಬೆಟರ್ ಅರ್ಥ ಮಾಡ್ಕೊಳ್ಳೋಣ. ಒಬ್ಬ ಡೀಲರ್ ಇದ್ದಾನೆ, ಅವನು 50 ರುಪೀಸ್ ಪ್ರಾಫಿಟನ್ನು ಮಾಡ್ತಿದ್ದಾನೆ, 450 ರುಪೀಸಿಗೆ ಮಾರಿ. ಹಾಗಿದ್ರೆ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು, ಅಂದರೆ ಕಾಸ್ಟ್ ಪ್ರೈಸ್ ಬಂದುಬಿಟ್ಟು ಎಷ್ಟಾಗುತ್ತೆ, 450 ಮೈನಸ್ 50 ರುಪೀಸ್ ಪ್ರಾಫಿಟ್ ಅಲ್ಲ, ಹಾಗಾಗಿ ಅಂದರೆ ಅರ್ಥ ಅಲ್ಲಿಗೆ ಕಾಸ್ಟ್ ಪ್ರೈಸ್ ಬಂದುಬಿಟ್ಟು 400 ಆಯಿತು. ಈಗ ನಮ್ಮ ಫಾರ್ಮುಲಾ ಯೂಸ್ ಮಾಡ್ಕೋಬೋದು ನಾವು, 50 ಡಿವೈಡೆಡ್ ಬೈ 400 ಮಲ್ಟಿಪ್ಲೈಡ್ ಬೈ 100. ಸೊ 4 4 1 4 1 2.5. ಸೊ 12.5% ಅಂತ ನಾವಿಲ್ಲಿ ಹೇಳ್ಬೋದು. Next one. A shopkeeper incurs a loss of ₹20 by selling a vase at 380. ಲಾಸ್ ಆಗ್ತಿದೆ ಅಂದರೆ ಅರ್ಥ 380 20 ಕಳಿಬೇಕು. ಸೊ 360 ರುಪೀಸು ಕಾಸ್ಟ್ ಪ್ರೈಸ್ ಆಗುತ್ತೆ. ಸೊ ಲಾಸ್ ಪರ್ಸೆಂಟೇಜ್ ಕಂಡುಹಿಡಿಯಿರಿ. ನೀವೇ ಆನ್ಸರು 5% ಬರುತ್ತೆ. ಟ್ರೈ ಇಟ್. ಎ ಮ್ಯಾನ್ ಮೇಕ್ಸ್ ಅ ಪ್ರಾಫಿಟ್ ಆಫ್ 10% ಬೈ ಸೆಲ್ಲಿಂಗ್ ಕ್ಯಾಲ್ಕುಲೇಟರ್ ಫಾರ್ 550. ನೋಡಿ ಹೆಂಗೆ ಕ್ವೆಶನ್ಸನ್ನು ಹೇಗೆ ಬಿಲ್ಡ್ ಆಗ್ತಾ ಇದೆ ಅಂತ ಹೇಳಿ, ಸಕ್ಕದಾಗಿದೆ, ಕ್ಲೀನಾಗಿ ಅರ್ಥ ಮಾಡ್ಕೋಬೋದು. ಸೊ ಫೈಂಡ್ ದ ಕಾಸ್ಟ್ ಪ್ರೈಸ್. ಇಲ್ಲಿ ಪ್ರಾಫಿಟ್ ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ. ಸೊ ನಾವು ಈ ಥರ ಕೊಟ್ಟಾಗ ನೋಡಿ, ಇಲ್ಲಿ ಹಿಂದೆ ಏನು ಮಾಡಿದ್ರು, ರುಪೀಸನ್ನೇ ಕೊಟ್ಟಿದ್ರು. ಹಿಂದೆ ಕ್ವಶನ್ಸ್ಗಳಲ್ಲಿ ಎಷ್ಟು ರುಪೀಸ್ ಪ್ರಾಫಿಟ್ ಆಗ್ತಿದೆ ಅಥವಾ ಎಷ್ಟು ರುಪೀಸ್ ಲಾಸ್ ಆಗ್ತಿದೆ ಅಂತ ಹೇಳಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ರು. ಬಟ್ ಇಲ್ಲೇನು ಮಾಡಿದ್ದಾರೆ, ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ. ಇಂತಹ ಸಿಚುಯೇಷನಲ್ಲಿ ಕಾಸ್ಟ್ ಪ್ರೈಸನ್ನು ನಾವೇನು ಮಾಡ್ತೀವಿ ಅಂದರೆ, ಲೆಟ್ ಸಿ ಪಿ ವಿ 100 ಅಂತ ತಗೋತೀವಿ. ಈ ಸಿಚುಯೇಷನನ್ನು ನೀವು ಸ್ಟಾರ್ ಹಾಕ್ಕೊಂಡು ಬರ್ಕೊಳ್ಳಿ, ಈಸಿಯಾಗಿ ಮಾಡ್ಬೋದು. ಸೊ ಅಲ್ಲಿಗೆ 100 ರುಪೀಸ್ ಕಾಸ್ಟ್ ಪ್ರೈಸ್ ಇದ್ದಾಗ ಅವನೇನು ಮಾಡ್ತಿದ್ದಾನೆ, 10% ಲಾಭ ಮಾಡ್ತಿದ್ದಾನೆ. ಅಂದರೆ ಅರ್ಥ ರುಪೀಸಲ್ಲಿ ಹೇಳೋದಾದರೆ 110 ರೂಪಾಯಿಗೆ ಮಾರ್ತಾ ಇದ್ದಾನೆ. ಆಮ್ ಐ ರೈಟ್? 10 ರೂಪಾಯಿ ಲಾಭ ಅಲ್ವಾ? ಸೊ 10% ಲಾಭ ಆಗ್ತಿದೆ ಅವನಿಗೆ. ಹಾಗಿದ್ರೆ ಈಗ ಅವನಿಗೆ ಆಗ್ತಿರೋದು ಎಷ್ಟು ಲಾಭ, 550 ರುಪೀಸ್ ಲಾಭ ಆಗ್ತಿದೆ. ಹಾಗಿದ್ರೆ ಆ ಸಿ ಪಿ ಎಷ್ಟು? ಸಿ ಪಿ ತಾನೇ ನಾವು ಈ ಕಡೆ ಬರ್ಕೊಂಡಿದ್ದು, ಸಿ ಪಿ. ಸೊ ಸಿ ಪಿ ಎಷ್ಟು? ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್. ಎಕ್ಸ್ ಇಂಟು 110 ಈಸ್ ಈಕ್ವಲ್ ಟು 100 ಇಂಟು 550. ಸೊ ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 100 ಇಂಟು 550 ಡಿವೈಡೆಡ್ ಬೈ 110. 1010 ಕ್ಯಾನ್ಸಲ್, 11 11 50 ಸೊ 50 1 0 ಬಿಟ್ಟಿದ್ದೀನಿ, ಇನ್ನೊಂದು 500 ರುಪೀಸ್, ಇಲ್ಲೊಂದು 0 ಇದೆ ನೋಡಿ, 500 ರುಪೀಸ್ ಏನಾಗಿದೆ ಅವನಿಗೆ ಕಾಸ್ಟ್ ಪ್ರೈಸ್ ಇದೆ. ಐ ಹೋಪ್ ಯು ಆರ್ ಗೆಟಿಂಗ್. ಯಾವಾಗ ನಮಗೆ ಎಲ್ಲ ಸಿಚುಯೇಷನಲ್ಲೂ ಇಲ್ಲೆಲ್ಲದರಲ್ಲೂ ಕಾಸ್ಟ್ ಪ್ರೈಸೇ ಕಂಡುಹಿಡಿಯೋದೇ ಒಂದು ಫಸ್ಟ್ ಟಾಸ್ಕ್ ಆಗಿತ್ತು. ಆದರೆ ಇಲ್ಲಿ ಪರ್ಸೆಂಟೇಜ್ನೇ ಕೊಟ್ಬಿಟ್ಟಿದ್ದಾರೆ ಡೈರೆಕ್ಟಾಗಿ. ನೀವು ಇಲ್ಲ ನಾನು ಫಾರ್ಮುಲಾ ಮೆಥಡಲ್ಲಿ ಹೇಳ್ಕೊಡಿ ಅಂತ ನೀವೇನಾರು ಹೇಳಿದ್ರೆ ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಅನ್ಕೊತೀನಿ. ಡೈರೆಕ್ಟ್ ನೀವು ಈ ಫಾರ್ಮುಲಾ ಯೂಸ್ ಮಾಡ್ತೀರಾ ಅಂದರೆ, ಬಿಕಾಸ್ ಇಲ್ಲಿ ನಮಗೆ ಕಾಸ್ಟ್ ಪ್ರೈಸೇ ಗೊತ್ತಿಲ್ಲ. ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಓಕೆ. ಸೊ ಸೆಲ್ಲಿಂಗ್ ಪ್ರೈಸ್ ಎಸ್ ಪಿ ಮೈನಸ್ ಸಿ ಪಿ ಡಿವೈಡೆಡ್ ಬೈ ಸಿ ಪಿ ಇಂಟು 100. ಸೊ ಇಲ್ಲಿ ಎಸ್ ಪಿನ ನಾನು ಸ್ವಲ್ಪ ರೀಪ್ಲೇಸ್ ಮಾಡಿ ಏನು ಮಾಡ್ತಾ ಇದ್ದೀನಿ, 550 ಅಂತ ಬರ್ಕೋತಾ ಇದ್ದೀನಿ. ಓಕೆ, ಸೊ ಈಗ ಸಿ ಪಿಗೆ ಈಕ್ವೇಟ್ ಮಾಡ್ಕೊಳ್ಳೋದಾದರೆ 10 ಇಂಟು ಸಿ ಪಿ ಡಿವೈಡೆಡ್ ಬೈ 100 ದಟ್ ಈಸ್ ಈಕ್ವಲ್ ಟು 550 ಮೈನಸ್ ಸಿ ಪಿ. 1 10. ಓಕೆ, ಸೊ ಇಷ್ಟನ್ನು ಇಟ್ಕೊಂಡು ಈಗ ಸಿ ಪಿ ಬೈ 10 is equal to 550 minus CP. So CP by 10 plus CP is equal to 550. So CP ನ ಕಾಮನ್ ತಗೊಂಡ್ವಿ ಅಂದರೆ 1 by 10 plus 1 is equal to 550. ಸೊ CP ಹಾಗೆ ಇಟ್ಕೊಳ್ಳೋಣ. ಸೊ 10 ಅಂದರೆ 11 by 10 ಆಗುತ್ತೆ. ಸೊ is equal to 550. So therefore CP is equal to 550 into 10 divided by 11. 1 50. So CP is equal to 500. ಇಟ್ಸ್ ಅಪ್ ಟು ಯು. ನಮಗೆ ಅದು ಅರ್ಥನೇ ಆಗ್ತಿಲ್ಲ ನನಗೆ ಅಂತಂದರೆ ಯು ಕ್ಯಾನ್ ಗೋ ವಿತ್ ದಿಸ್ ಮೆಥಡ್ ಆಲ್ಸೋ. ಬಟ್ ನನ್ನ ಪ್ರಕಾರ ಈ ಥರ ಕಲಿಯೋದು ನಿಮಗೆ ತುಂಬ ಟೈಮ್ ಸೇವಿಂಗು. ಅರ್ಥ ಮಾಡ್ಕೊಳ್ಳಿ, ಸಿಂಪಲ್. ಅದು ಇದು ಕನ್ಫ್ಯೂಷನ್ ಆಗ್ತಿದೆಯಾ? ನನಗೆ ಆ್ಯಕ್ಚುಲಿ ಫಸ್ಟ್ ಓದುವಾಗ ಕನ್ಫ್ಯೂಷನ್ ಆಗ್ತಿತ್ತು. ನಾನೇನು ಮಾಡಿದೆ, ರಿಪೀಟ್ ಮಾಡಿದೆ. ಟ್ರೈ ದಟ್ ಮೆಥಡ್ ಆಲ್ಸೋ. ಎರಡೂ ಕಲ್ತಿರಿ ಬೆಟರ್.
ಸೇಮ್ ವೇ ಲಾಸ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ನೋಡಿ, ಸಕ್ಕತ್ತಾಗಿದೆ. ಸೊ ಇಲ್ಲೂ ನಮಗೆ ಸಿ ಪಿ ಕಂಡುಹಿಡಿಯೋದೇ ಮುಖ್ಯ ಉದ್ದೇಶ. ಹಾಗಾಗಿ ಏನು ಮಾಡ್ತಿದ್ದೀವಿ, ಸೊ 100 ರುಪೀಸ್ ಕಾಸ್ಟ್ ಪ್ರೈಸ್ ಅಂತ ತೊಗೊಂಡ್ವಿ ಅಂದರೆ ಆಗ ಅವನು ಲಾಸ್ ಆಗ್ತಾ ಇರೋದು ಎಷ್ಟಾಗಿದ್ರೆ ಅವನಿಗೆ 12 ರುಪೀಸ್ ಲಾಸ್ ಆಗ್ತಿದೆ. ಅಂದರೆ ಅರ್ಥ ಅಲ್ಲಿಗೆ 100ಅಲ್ಲಿ 12 ಎಷ್ಟು ಅಂತ 8, 9ಅಲ್ಲಿ ಅನ್ನೋದ್ರೆ 88 ರುಪೀಸ್ ಕಾಸ್ಟ್ ಪ್ರೈಸ್ ಆಗುತ್ತೆ. ಸೊ ಈಗ ಸಾರಿ ಫಾರ್ ದ ಡಿಸ್ಟರ್ಬೆನ್ಸಸ್. ಸೊ ಇಲ್ಲಿ ಹಾಗಿದ್ರೆ 100 ರುಪೀಸ್ ಕಾಸ್ಟ್ ಪ್ರೈಸ್ ಇದ್ದಾಗ 88 ರುಪೀಸ್ ಏನಾಗ್ತದೆ, ಲೈಕ್ ಅವನಿಗೆ ಲಾಸ್, ಅವನು ಅಷ್ಟಕ್ಕೆ ಸೇಲ್ ಮಾಡ್ಕೋತಿದ್ದಾನೆ. ಹಾಗಿದ್ರೆ 440 ರುಪೀಸಿಗೆ ಸೇಲ್ ಮಾಡ್ತಿದ್ದಾನೆ ಅಂದರೆ ಆ ಕಾಸ್ಟ್ ಪ್ರೈಸ್ ಎಷ್ಟಾಗಿರುತ್ತೆ. ಸೊ ಎಕ್ಸ್ ಟೈಮ್ಸ್ 88 ಈಸ್ ಈಕ್ವಲ್ ಟು 440 ಟೈಮ್ಸ್ 100. ಸೊ ಎಕ್ಸ್ ಇಸ್ ಈಕ್ವಲ್ ಟು 440 ಟೈಮ್ಸ್ 100 ಡಿವೈಡೆಡ್ ಬೈ 88 ಅಂತ ಮಾಡಿಕೊಂಡ್ರೆ 11 4s 11 8s 8 1s 8 5s. ಸೊ ಅಲ್ಲಿಗೆ ಏನಾಗ್ತದೆ 500 ರುಪೀಸ್ ಏನಾಗ್ತದೆ ಒರಿಜಿನಲ್ ಕಾಸ್ಟ್ ಪ್ರೈಸ್ ಅನ್ನೋದನ್ನು ನಾವಿಲ್ಲಿ ಮೆನ್ಷನ್ ಮಾಡ್ಬೋದು. ಇವೆಲ್ಲವೂ ನಿಮಗೆ ಈ ಥರ ಪಕ್ಕ ಆಗಬೇಕು ಅಂದರೆ ನಾನು ನಿಮಗೆಲ್ಲರಿಗೂ ಸಜೆಸ್ಟ್ ಮಾಡೋದೇನು ಅಂದರೆ ಯೂನಿಟರಿ ಮೆಥಡನ್ನು ರಿಪೀಟೆಡ್ ಮಾಡಿ. ಇದು ಸಕ್ಕದಾಗಿ ಅರ್ಥ ಆಗುತ್ತೆ. ಯೂನಿಟರಿ ಮೆಥಡನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಾನು ಯೂಶ್ವಲಿ ನೀವು ನೋಡಿ ಯೂನಿಟರಿ ಮೆಥಡ್ ಯಾರು ಅಷ್ಟಾಗಿ ನಿಮಗೆ ಯೂಟ್ಯೂಬಲ್ಲೆಲ್ಲನಾಗಲಿ ಬೇರೆ ಕ್ಲಾಸಸ್ಸಲ್ಲಿ ಹೇಳ್ಕೊಡಲ್ಲ. ಬಟ್ ಯೂನಿಟರಿ ಮೆಥಡ್ ಇಸ್ ದ ಬೇಸಿಕ್ ಥಿಂಗ್ ಅಂತ ನನ್ನ ಒಪಿನಿಯನು. ಅದನ್ನು ಚೆನ್ನಾಗಿ ಕಲ್ತಿದ್ದೆ ಆದರೆ ಈ ಟಾಪಿಕ್ಸ್ ಹೆಂಗೆ ಬರ್ಕೊಳ್ಳೋದು ಇದನ್ನು ಅನ್ನೋದು ಗೊತ್ತಾಗುತ್ತೆ. ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್. ಒಂದಿಷ್ಟು ಕ್ವಶನ್ಸ್ಗಳನ್ನು ಗ್ರೂಪಲ್ಲಿ ಕಳಿಸ್ತೀನಿ, ಪ್ರಾಕ್ಟೀಸ್ ಮಾಡಿ, ಗ್ರೂಪಿಗೆ ಜಾಯ್ನ್ ಆಗಿ. ಇವಿಷ್ಟೇ ನಿಮಗೆ ಬೇಕಾಗಿರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡಿಸ್ಕೌಂಟ್ ಈಸಿ ಫಾರ್ಮುಲಾ, ಪ್ರತಿಯೊಂದಕ್ಕೂ ಒಂದೊಂದು ಫಾರ್ಮುಲಾ ಯೂಸ್ ಮಾಡೋದ್ರ ಬದಲು ನನ್ನ ಹತ್ರ ಇರುವಂಥ ಫಾರ್ಮುಲಾನ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.